ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ 1 ವೀಕ್ ಆಗೋಯ್ತು ವೀಡಿಯೋಸೇ ಅಪ್ಲೋಡ್ ಮಾಡಿರಲಿಲ್ಲ. ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳೋಕ್ಕೂ ಆಗಿರಲಿಲ್ಲ. ಸ್ವಲ್ಪ ಅಂದರೆ ಇವಾಗ ಮಗ ಸ್ಕೂಲ್ಗೆ ಹೋಗೋದ್ರಿಂದ ಬ್ಯುಸಿಯಾಗಿರೋದ್ರಿಂದ ಆದಷ್ಟು ವೀಡಿಯೋ ಮಾಡ್ಕೊಳೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡೆ, ಬ್ರೇಕ್ ಅಂತಲೇ ಹೇಳ್ಬೋದು. ಮತ್ತೆ ಇವಾಗ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ 2 ವೀಡಿಯೋ ಕೂಡ ಇತ್ತು, 2 ದಿನದ ವೀಡಿಯೋ ಮಾಡ್ಕೊಂಡಿದ್ದೆ. ಗ್ಯಾಪ್ ಅಂತಂದ್ರೆ ಒಂದು 3 ಡೇಸ್ ಅಷ್ಟೇ ಮತ್ತೆ ನಾನು ವೀಡಿಯೋ ಮಾಡಿಕೊಂಡೆ. ಬಟ್ ಇವತ್ತು ನಾನು ಇಲ್ಲಿ ಗುರುವಾರದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಂಗಳವಾರ ಬುಧವಾರ 2 ದಿನ ಕೂಡ ನಾನು ವೀಡಿಯೋ ಮಾಡಿಕೊಂಡೆ. ಬಟ್ ಅದನ್ನು ಇವಾಗ ಫಸ್ಟ್ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಮತ್ತೆ ನಾನು ಆಷಾಢದ ಶುಕ್ರವಾರ ಬ್ಲಾಗ್ ಎಲ್ಲ ಕೂಡ ಹಾಕೋ ಅಷ್ಟರಲ್ಲಿ 1 ವೀಕ್ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಇವೆರಡು ಮುಗಿಸ್ಬಿಟ್ಟು ನೆಕ್ಸ್ಟ್ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ನಾನು ಅದನ್ನಲ್ಲೇ ಹೋಲ್ಡ್ ಮಾಡಿ ಇವಾಗ ಗುರುವಾರದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯೂಶ್ವಲಿ ಇವಾಗ ಮಾರ್ನಿಂಗ್ ರೂಟೀನ್ ಅಂತಂದರೆ ಬೆಳಿಗ್ಗೆ 5:30ಇಂದನೇ ಸ್ಟಾರ್ಟ್ ಆಗುತ್ತೆ ನಂದು. ಬೆಳಿಗ್ಗೆ ಏನಿದ್ರೆ ದಿನ ಮಾರ್ನಿಂಗ್ ಟು ಫ್ರೈಡೇವರೆಗೂ ಬೆಳಗ್ಗೆ ಏನೇ ಆದ್ರೂ 5:30ಗೆ ಎದ್ದು ತಿಂಡಿ ಅಂತೂ ಸ್ಟಾರ್ಟ್ ಮಾಡಲೇಬೇಕು ಮಗನ್ನ ಸ್ಕೂಲ್ ಕಳಿಸೋದಕ್ಕೆ. ಆ್ಯಸ್ ಯೂಶ್ವಲ್ ಇವತ್ತು ಕೂಡ ಬೇಗ ಎದ್ದು ತಿಂಡಿ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ತಿಂಡಿಗೆ ಚಪಾತಿ ಮತ್ತು ಹಾಗೆ ಕ್ಯಾರೆಟ್ ಪಲ್ಯ, ನೆಕ್ಸ್ಟು ಚಟ್ನಿ ಎಲ್ಲ ಕೂಡ ಮಾಡ್ಕೊತಾ ಇದ್ದೀನಿ. ಅದಕ್ಕೆಲ್ಲ ಏನೇನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಗೋಧಿ ಹಿಟ್ಟನ್ನೆಲ್ಲ ಉಪ್ಪೆಲ್ಲ ಹಾಕಿ ಕಲಸಿಟ್ಟೆ ಚಪಾತಿ ಮಾಡ್ಕೊಳೋದಕ್ಕೆ. ನೆಕ್ಸ್ಟ್ ಕ್ಯಾರೆಟ್ ಕೂಡ ತುರ್ಕೊತಾ ಇದ್ದೀನಿ. ಇವತ್ತು ತಿಂಡಿ ಏನು ಮಾಡೋದು ಅನ್ನೋ ಪ್ಲ್ಯಾನೇ ಇರಲಿಲ್ಲ. ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಏನು ಮಾಡೋದು ಅಂತ. ಫೈನಲಿ ಚಪಾತಿ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ ನಿನ್ನೆ ಸಂಜೆಯಿಂದನೇ ಯೋಚನೆ ಮಾಡ್ತಾನೇ ಇದ್ದೆ. ಕೊನೆ ಕ್ಷಣದಲ್ಲಿ ಬೆಳಗ್ಗೆ ಎದ್ದರೂ ಕೂಡ ನನಗೆ ತಲೆಯಲ್ಲಿ ಇರಲಿಲ್ಲ ಏನು ಮಾಡೋದು ಅನ್ನೋದು ಪ್ಲ್ಯಾನ್ ಅಂತೂ ಇರಲಿಲ್ಲ. ಬೆಳಗ್ಗೆ ಎದ್ದರೂ ಕೂಡ ಹಂಗೋ ಹಿಂಗೋ ಏನೋ ಒಂದು ಮಾಡಲೇಬೇಕಲ್ಲ, ಲಾಸ್ಟ್ ಮೊಮೆಂಟಲ್ಲಿ ಏನಾದರೂ ಒಂದು ಮಾಡಲೇಬೇಕು. ಎಲ್ಲರಿಗೂ ಹಿಂಗೆ ಅಲ್ವ, ನಾವು ಏನೋ ಅಂದ್ಕೊಂಡಿರಲ್ಲ ಹಿಂದಿನ ದಿನವೇ ಏನು ಮಾಡೋದು ಅಂದ್ಕೊಂಡು ಕೊನೆ ಕ್ಷಣದಲ್ಲಿ ಏನೋ ಒಂದು ಮಾಡೇ ಬಿಡ್ತೀವಿ. ಒಂಥರ ಸಮಾಧಾನ, ಅದೇನೋ ಒಂದು ಪ್ಲ್ಯಾನ್ ಬಂದುಬಿಟ್ರೆ ತಲೆಗೆ ಅಂತೂ. ನಂದು ಇವತ್ತು ಹಂಗೆ ಆಗಿದ್ದು, ಪ್ಲ್ಯಾನ್ ಅಂತೂ ಇರಲಿಲ್ಲ. ಬಟ್ ಏನು ಮಾಡೋದು ಅನ್ನೋದಂತೂ ಫುಲ್ಲು ತಲೆ ಕೆಟ್ಟೋಗಿತ್ತು. ರಾತ್ರಿಯಿಂದನೂ ಕೂಡ ಯೋಚನೆ ಮಾಡೇ ಮಲ್ಕೊಂಡೆ. ಮತ್ತು ಬೆಳಗ್ಗೆ ಇದ್ರೂ ಕೂಡ ಏನಪ್ಪ ಮಾಡೋದು ಅನಿಸ್ಬಿಟ್ಟಿತ್ತು. ಫೈನಲಾಗಿ ಇದು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ. ಇದೊಂದು ತಲೆನೋವು ಅಂತಲೇ ಹೇಳ್ಬೋದು ನಮಗೆ, ಈ ಹೋಮ್ ಮೇಕರ್ಸ್ಗೆಲ್ಲ ಏನು ಮಾಡೋದು 3 ಹೊತ್ತು ತಿಂಡಿ ಅಂತ. ಫುಲ್ ರೈಸ್ ಐಟಮೇ ಮಾಡಿದ್ದೆ ಒಂದು 3-4 ದಿನದಿಂದನೂ ಕೂಡ. ಹಾಗೆ ಇವತ್ತು ಚಪಾತಿನೇ ಮಾಡ್ಕೊಳ್ಳೋಣ ಅಂತ ಚಪಾತಿ ಮತ್ತು ಹಾಗೆ ಕ್ಯಾರೆಟ್ ಪಲ್ಯ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಕ್ಯಾರೆಟ್ ಎಲ್ಲ ತುರ್ಕೊಂಡು ಬೇಯಿಸಿ ಮತ್ತು ನೆಕ್ಸ್ಟ್ ಚಪಾತಿ ಎಲ್ಲ ಟೈಮ್ ಹಿಡಿಯುತ್ತೆ. ಆದರೂ ಕೂಡ ಹೆಂಗೋ ಹಂಗೆ ಮಾಡಿಬಿಡೋಣ, ಬೇಗನೆ ಆಯ್ತದ, ಎಷ್ಟೊತ್ತಾಗುತ್ತೋ ಮಾಡೇ ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಮಾಡ್ತಾಯಿನಿ. ಇಲ್ಲಾಂದರೆ ನಾನು ಸ್ವಲ್ಪ ಬೇಗನೆ ಎದ್ದೇಳ್ಬೋದಿತ್ತು. ಬಟ್ ಕರೆಕ್ಟ್ ಟೈಮ್ಗೆ ಮುಗಿಸ್ದೆ, ನನಗೇನು ಜಾಸ್ತಿ ಟೈಮ್ ಹಿಡಿಯಿತು ಅಂತ ಅನಿಸ್ಲಿಲ್ಲ. ಕರೆಕ್ಟ್ ಟೈಮ್ಗೆ ನಾನು ಎಲ್ಲನೂ ಕೂಡ ಮಾಡಿಕೊಂಡೆ. ಫೈನಲಿ ಕ್ಯಾರೆಟ್ ಪಲ್ಯನೂ ಮುಗೀತು ಮತ್ತು ನೆಕ್ಸ್ಟು ಚಟ್ನಿ ಎಲ್ಲನೂ ಕೂಡ ಮಾಡಿಕೊಂಡೆ. ಬೆಳಗ್ಗೆಗೆ ಸ್ವಲ್ಪ ಚಟ್ನಿನೂ ಜೊತೆಗೆ ಕ್ಯಾರೆಟ್ ಪಲ್ಯ ಎರಡೂ ಇರಬೇಕು ಮನೆಯಲ್ಲಿ. ಒಬ್ಬರು ಒಂದು ತಿಂದರೆ ಇನ್ನೊಂದು ತಿನ್ನಲ್ಲ. ಹಾಗಾಗಿ ಸ್ವಲ್ಪನೇ ಕ್ಯಾರೆಟ್ ಪಲ್ಯ ಮಾಡಿದ್ದು, ಜಾಸ್ತಿ ಮಾಡಲಿಲ್ಲ. ಹಾಗೆ ಜೊತೆಗೆ ಶಾರ್ಟೇಜ್ ಏನಾದರೂ ಬಂದರೆ ಚಟ್ನಿ ಇರಲಿ ಅಂತ ಅಂದ್ಬಿಟ್ಟು ಜೊತೆಗೆ ಮಾಡಿದ್ದೆ. ಹಾಗೆ ಎರಡೂ ಕೂಡ ಮಾಡಿದ್ದೀನಿ ಇವತ್ತು. ಫೈನಲಾಗಿ ಇವಾಗ ಚಪಾತಿನೂ ಕೂಡ ಲಟ್ಸ್ಕೊತಾ ಇದ್ದೀನಿ ನಾನು. ಮಗನಿಗೆ ಚಪಾತಿ ಎಲ್ಲ ಹಾಕೋಣ ಅಂತ ಈ ರೀತಿ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬಾಕ್ಸಿಗೆ ಮಾತ್ರ ಈ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಇವಾಗ ಸುಟ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ನನ್ನ ಮಕ್ಕಳಿಗೆ ತುಪ್ಪ ಎಲ್ಲ ಚಪಾತಿಗೆಲ್ಲ ಹಾಕಲ್ಲ, ಯಾಕೆಂದರೆ ಅಷ್ಟೊಂದು ಇಷ್ಟಪಡಲ್ಲ ಅವರು ಯಾವಾಗ ತಿಂತಾರೆ ಅಂತಂದರೆ ಅಡುಗೆ ಮಾಡುವಾಗ ಪಲಾವು ಅದಕ್ಕೆಲ್ಲ ಹಾಕ್ದಾಗ ತಿಂತಾರೆ. ಅದು ಬಿಟ್ಟರೆ ಅನ್ನ ಸಾಂಬಾರು ಹಾಕ್ಕೊಡ್ತೀನಲ್ವ, ಅವಾಗ 1 ಸ್ಪೂನ್ ಹಾಕಿದ್ರೆ ತಿಂತಾರೆ. ಬಟ್ ಈ ರೀತಿ ಚಪಾತಿಗೆಲ್ಲ ಹಾಕಿದಾಗ ನಾನೇ ಇಷ್ಟಪಡಲ್ಲ. ಅದೆಲ್ಲ ಅವ್ರಿಗೂ ಅದೇ ಸ್ಮೆಲ್ ಬಂದುಬಿಟ್ರೆ ಒಂಥರ ಇಷ್ಟಪಡಲ್ಲ ಅವರು. ಹಾಗಾಗಿ ನಾನು ಚಪಾತಿಗೆ ಆಯಿಲೇ ಹಾಕ್ತೀನಿ ಆದಷ್ಟು. ಕೆಲವೊಂದ್ಸಲ ತುಪ್ಪ ಹಾಕ್ತೀನಿ, ಬೇಡ ಅಂದ್ಬಿಡ್ತಾರೆ. ಹಾಗಾಗಿ ಅವಾಯ್ಡ್ ಮಾಡ್ತೀನಿ. ಏನಿದ್ರು ಅನ್ನ ಸಾಂಬಾರಿಗೆ ಡೈಲಿ ಹಾಕ್ಕೊಡ್ತೀನಿ. ಹೆಂಗಿದ್ರು ಊಟ ಒಂದು ಟೈಮ್ ಅನ್ನ ಸಾಂಬಾರು ಇದ್ದೇ ಇರುತ್ತಲ್ವ, ಅದಕ್ಕೆ 1 ಸ್ಪೂನ್ ತಿಂದರೆ ಅವ್ರಿಗೆ ದಿನ ಅದು ತುಪ್ಪ ತಿನ್ನಂಗಲ್ವ, ಹಾಕ್ಕೊಡ್ತೀನಿ. ಬಟ್ ಈ ರೀತಿ ಚಪಾತಿಗೆ ದೋಸೆಗೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಅಷ್ಟೊಂದು. ಫೈನಲಿ ಎಲ್ಲ ಮುಗಿಸ್ದೆ. ಇವಾಗ ನೋಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಚಟ್ನಿನೇ ತಿನ್ನಿಸಿದ್ದೆ ಬೆಳಗ್ಗೆ ನಾನು ಅವನಿಗೆ, ಹಾಗಾಗಿ ಮಧ್ಯಾಹ್ನಕ್ಕೆ ಕ್ಯಾರೆಟ್ ಪಲ್ಯ ಹಾಕ್ಕೊಡ್ತಾಯಿದ್ದೀನಿ. ಚಪಾತಿ ಕ್ಯಾರೆಟ್ ಪಲ್ಯ ಸ್ವಲ್ಪ ಸೌತೆಕಾಯಿ ಹಾಕಿದ್ದೀನಿ. ಇವಾಗ ಚಪಾತಿ ತಿಂದುಬಿಟ್ರಂತೂ ಎಷ್ಟು ಬಾಯಾರಿಕೆ ಆಗುತ್ತೆ ಅಂದರೆ ನೀರು ಕುಡಿಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಸೌತೆಕಾಯಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸ್ನ್ಯಾಕ್ಸ್ಗೆ ಅಂತ ಆ್ಯಪಲ್ಲು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಅವನಿಗೆ ಇಷ್ಟ ಆಗುತ್ತೆ ರೀತಿ ತಿನ್ನೋದ್ರಿಂದ.
ಹಾಗೆ ಚಕ್ಲಿ ಇತ್ತು, ಸ್ವಲ್ಪ ಚಕ್ಲಿನೂ ಕೂಡ ಹಾಕ್ಕೊಟ್ಟೆ ಸ್ನ್ಯಾಕ್ಸ್ಗೆ, ಜೊತೆ ಫ್ರೂಟ್ ಜೊತೆಗೆ ಅದೊಂದು ಸ್ವಲ್ಪ ತಿಂತಾನೆ. ಬರೀ ಫ್ರೂಟು ಬರೀ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಬಿಟ್ರೆ ಅವನಿಗೂ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಆವಾಗ ಈ ರೀತಿಯಾಗಿ ಆಯಿಲ್ ಫುಡ್ಸು ಕೂಡ ಹಾಕ್ತಾಯಿರ್ತೀನಿ. ನೆಕ್ಸ್ಟು ಬೆಳಿಗ್ಗೆ ಮಾರ್ನಿಂಗ್ ರೋಟೀನ್ ಅನ್ನೋದು ಎಷ್ಟು ಬ್ಯುಸಿಯಾಗಿರುತ್ತೆ ಅಂತಂದರೆ ಹೇಳೋಕ್ಕಾಗಲ್ಲ. ನನಗಂತೂ ಇವಾಗ ಅವನು ಹೋಗಿದ ತಕ್ಷಣ ಏನೋ ಒಂಥರ ಸಮಾಧಾನ, ಅಷ್ಟು ಬ್ಯುಸಿಯಾಗಿರ್ತೀನಿ, ಕೆಲಸ ಅಂತಲೇ ಹೇಳ್ಬಿಡ್ಬೋದು. ಆಮೇಲೆ ನೆಕ್ಸ್ಟು ಇವತ್ತು ಗುರುವಾರ, ನಾಳೆ ಶುಕ್ರವಾರ ಬಂದುಬಿಟ್ಟು ಮೊದಲನೇ ವಾರದ ಆಷಾಢ ಮಾಸ ಅಲ್ವಾ, ಶುಕ್ರವಾರ ಪೂಜೆಗೆ ಅಂತ ಅಂದ್ಬಿಟ್ಟು ಹಿಂದಿನ ದಿನನೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾಯಿನಿ. ಆಲ್ಮೋಸ್ಟ್ ಮಧ್ಯಾಹ್ನದ ಮೇಲೆ 3 ಗಂಟೆನೂ ಆಗಿತ್ತು. ಮಗಳು ಮಲ್ಕೊಂಡಿದ್ದಾಳಲ್ವ, ಅವಳು ತೊಡೋ ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇಡೀ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಂಬಿಡೋಣ ಅಂತ ಫಸ್ಟು ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಅದು ಟೈಲ್ಸ್ ಎಲ್ಲ ನೀಟಾಗಿ ತೊಳೆದ್ಬಿಡೋಣ, ನೀಟಾಗಿ ಅಂದರೆ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ವಾಶ್ ಮಾಡ್ಕೊಳೋದಕ್ಕೆ ಸ್ವಲ್ಪ ನೀರಿಗೆ ಚಿಟಿಗೆ ಅರಿಶಿನ, ಉಪ್ಪು ಮತ್ತು ಸ್ವಲ್ಪ ಗಂಜಲ ಹಾಕಿ ಮತ್ತು ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಪಾತ್ರೆಗಳು ತೊಳಿತಲ್ಲ ಅದೇ ಸೇಮ್ ಲಿಕ್ವಿಡು ಚೆನ್ನಾಗಿದೆ ಅದು, ಹಾಗಾಗಿ ಅದನ್ನೇ ಹಾಕ್ಕೊಂಡು ಇಷ್ಟನ್ನು ಅದ್ದಿ ಬಟ್ಟೆನ ಟೈಲ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಯೂಶ್ವಲಿ ನಾವು ದಿನ ದೀಪ ಹಚ್ಚಿರೋದ್ರಿಂದ ಫುಲ್ ಕಪ್ಪಾಗಿಬಿಟ್ಟಿರುತ್ತೆ, ಅದು ಗೊತ್ತಾಗಲ್ಲ, ಒರೆಸ್ದಾಗಲೇ ಗೊತ್ತಾಗೋದು. ಹಾಗಾಗಿ ಅದೆಲ್ಲ ನೀಟಾಗಿ ಹೋಗುತ್ತೆ. ದೇವ್ರ ಮನೆ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ನೀಟಾಗಿ ಎಲ್ಲನೂ ಕೂಡ ಒರೆಸ್ಕೊತಾ ಇದ್ದೀನಿ. ನಮ್ಮನೆ ದೇವ್ರ ಮನೆ ಇನ್ನೂ ಚಿಕ್ಕದಾಗೇ ಇರೋದು, ಬಟ್ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಷ್ಟೇ, ಏನೇ ಮಾಡಬೇಕು ಕ್ಲೀನಿಂಗ್ ಆಗಿರ್ಬೋದು ಏನೇ ಆಗಿರ್ಬೋದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಚಿಕ್ಕದಾಗಿದ್ದರೂ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ನೋಡೋಕೆ ಚಿಕ್ಕದೇ ಬಟ್ ಕೆಲಸ ಜಾಸ್ತಿನೇ, ನೀಟಾಗಿ ಅದೆಲ್ಲ ಮಾಡ್ಕೊಳೋ ಅಷ್ಟರಲ್ಲೇ ಎಷ್ಟೊತ್ತಾಗುತ್ತೋ. ಹಾಗೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಫೋಟೋಗಳೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅರಿಶಿನಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಈ ರೀತಿ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಬ್ರೈಟಾಗಿರುತ್ತೆ ನಾವು ಅರಿಶಿನ ಇಟ್ಟಾಗ. ಹಾಗೆ ಈ ರೀತಿ ಬೊಟ್ಟೆನ ಇಡ್ತೀವಲ್ಲ, ಅದು ಇಟ್ಟಿದಾಗ ಸೋರಾಗಲ್ಲ, ನೀಟಾಗಿ ಕರೆಕ್ಟಾಗಿ ಕುತ್ಕೊಳುತ್ತೆ. ಹಾಗೆ ಆದಷ್ಟು ಮೊಸರನ್ನ ಯೂಸ್ ಮಾಡಿ. ಕೆಲವರು ರೋಸ್ ವಾಟರು ಹಾಲೆಲ್ಲ ಯೂಸ್ ಮಾಡ್ತಾರೆ, ಬಟ್ ಅವೆರಡಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ಮೊಸರು. ಯಾಕೆಂದರೆ ಗಟ್ಟಿಯಾಗಿರುತ್ತೆ ಮೊಸರು, ಮಿಕ್ಸ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಬ್ರೈಟಾಗಿರುತ್ತೆ. ಹಾಗಾಗಿ ಇವಾಗ ನೀಟಾಗಿ ಫೋಟೋಗಳೆಲ್ಲ ಒರೆಸ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡೆ. ಆ ಲಿಕ್ವಿಡ್ ಒಂಚೂರು ಹಾಕಿದ್ರೆ ಸಾಕು, ಜಾಸ್ತಿನೇ ನೊರೆ ಬಂದುಬಿಡುತ್ತೆ. ನೋಡಿ ನಾನು ಇವಾಗ ನೀರಿಗೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಬಂದೆ ಅಷ್ಟೇ, ಫೋಟೋ ಒರೆಸೋದಲ್ವ, ಬೇರೆ ಏನೂ ಹಾಕಿಲ್ಲ ನಾನು, ಅದಕ್ಕೆ ಜಾಸ್ತಿನೇ ನೊರೆ ಬಂದುಬಿಟ್ಟಿತ್ತು. ಈಗ ಎಲ್ಲ ಫೋಟೋಗಳು ಕೂಡ ನೀಟಾಗಿ ಒರೆಸ್ಕೊಂಬಿಟ್ಟೆ ಫಸ್ಟು. ಈಗ ನಾನು ಅದಕ್ಕೆ ಅರಿಶಿನ ಹಾಕಿ ಇಡ್ತಾ ಇದ್ದೀನಿ. ನಾನು ಅರಿಶಿನ ಹಾಕಿದ ತಕ್ಷಣ ಕುಂಕುಮ ಇಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಅದು ತ್ಯಾವ ಇರುತ್ತೆ ಇನ್ನೂ. ಅದ್ರ ಮೇಲೆ ಇಟ್ಬಿಟ್ಟಿದ್ದೀವಿ ಅಂದರೆ ಕುಂಕುಮ ಅದು ಡಲ್ಲಾಗಿ ಕಾಣಿಸ್ತಾ ಇರುತ್ತೆ, ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಾರಲ್ಲ. ಅರಿಶಿನ ಸ್ವಲ್ಪ ಒಂದು 3/4 ಭಾಗ ಒಣಗಿದ ಮೇಲೆ ಇಟ್ಟಿದ್ರೆ ಸ್ವಲ್ಪ ಬ್ರೈಟಾಗಿ ಕುಂಕುಮನೂ ಕೂಡ ಎದ್ದು ಕಾಣಿಸ್ತಾ ಇರುತ್ತೆ. ಅದು ಆರೋ ಅಷ್ಟರಲ್ಲಿ ದೇವ್ರ ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡ್ಕೊಂಬಿಡೋಣ ಅಂತ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳ್ತಾನೆ ಇದ್ರಿ, ನೀವು ಯಾಕೆ ಕಲಶ ಇಡಲ್ಲ ಅಂತ. ನಾನು ಯಾರಿಗೂ ಕೂಡ ಆನ್ಸರ್ ಮಾಡಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಹಾಕ್ತಾಯಿದ್ರು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, 1 ವರ್ಷ ನಮಗೆ ಮುಟ್ಟಿದೆ, ನಮ್ಮ ಯಜಮಾನ್ರ ಅಜ್ಜಿ ಸತ್ತೋಗಿದ್ರು. ಹಾಗಾಗಿ 1 ವರ್ಷ ನಮಗೆ ಒಂದಿಷ್ಟು ರೂಲ್ಸ್ ಇತ್ತು, ಇವೆಲ್ಲ ಮಾಡಬಾರ್ದು ಅಂತ. ಹಾಗಾಗಿ ಕಲಶನೂ ಕೂಡ ಇಡ್ತಿರ್ಲಿಲ್ಲ, ಕಲಶನೂ ಕೂಡ ಇಡಬಾರ್ದು ಅಂತ ಹೇಳಿದರು. ಹಾಗೆ ಇವಾಗ 1 ಇಯರ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವಾಗ ಆಷಾಢ ಆಗಿರೋದ್ರಿಂದ ಆಷಾಢ ಮಾಸದಲ್ಲಿ ಮೊದಲನೇ ವಾರ ಶುಕ್ರವಾರ ಕಲಶನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಅದ್ರದ್ದು ಬ್ಲಾಗು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಇಷ್ಟ ಆಗುತ್ತೆ. ನಾಳೆನೇ ಆದಷ್ಟು ನಾನು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ನಾನು ಇಷ್ಟು ದಿನ ಕಲಶ ಇಟ್ಟಿರಲಿಲ್ಲ, ಇಡಬಾರ್ದಿತ್ತು, ಹಾಗಾಗಿ ಇಡ್ತಿರ್ಲಿಲ್ಲ. ಎಲ್ಲರೂ ಅಂದ್ಕೊಂಡು ನಾನು ಇಡೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ, ವರ್ಷದಿಂದ ಮಾತ್ರ ನಾನಲ್ಲಿ ಗ್ಯಾಪ್ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಫೈನಲಿ ಕಲಶ ಇಡ್ತಾಯಿನಿ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ವರ್ಷದಿಂದ ಯಾವುದೇ ರೀತಿ ವ್ರತ ಆಗಿರ್ಬೋದು ಏನೇ ಸರಿಯಾಗಿ ಪೂಜೆ ಅನ್ನೋದು ಮಾಡಿರಲಿಲ್ಲ. ಆಷಾಢ ಮಾಸದಲ್ಲಿ ಕಲಶ ಇಟ್ಟಿರಲಿಲ್ವಲ್ಲ, ಹಾಗಾಗಿ ಲಾಸ್ಟ್ ಟೈಮ್ ನನಗೆ ಆಷಾಢ ಮಾಸ ಪೂಜೆ ಮಾಡೋಕ್ಕೆ ನನಗೆ ಟೈಮ್ ಅಂತೀನಿ ಆಗಿರಲಿಲ್ಲ. ಕಲಶ ಇಡಬಾರ್ದಿತ್ತು, ಮುಟ್ಟಿತ್ತಲ್ವ ಅದೇ ಟೈಮಲ್ಲಿ. ಹಾಗಾಗಿ ಬಟ್ ಈ ವರ್ಷ ಅಂತೂ ಮುಟ್ಟೆಲ್ಲ ಮುಗ್ದಿದೆ, ಇವಾಗ 1 ಇಯರ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇನ್ಮೇಲೆ ಆದಷ್ಟು ನಾನು ಏನೆಲ್ಲ ಫಾಲೋ ಮಾಡ್ತಿದ್ನಲ್ಲ ಮೊದಲಿಂದನೂ ಆ ಪೂಜೆಗಳನ್ನೆಲ್ಲನೂ ಕೂಡ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ, ಹೇಗಿತ್ತು ಪೂಜೆ, ಅದೆಲ್ಲನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಎಲ್ಲನೂ ಕೂಡ ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ಗುರುವಾರ ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಂಡು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇರೋವಂಥದ್ದು.
ಫೈನಲಿ ಎಲ್ಲ ಕೂಡ ಕಂಪ್ಲೀಟ್ ಆಯಿತು. ನೀಟಾಗಿ ಎಲ್ಲ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ. ಏನಿದ್ರು ನಾಳೆ ಬೆಳಿಗ್ಗೆ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಒಂದೇ ಬಾಕಿ ಇತ್ತು. ಎಷ್ಟು ಸಾಧ್ಯನೋ ಅಷ್ಟು ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.